ಹೇಳಿದ್ವಲ್ಲ ಈ ತರ. ನೆಕ್ಸ್ಟ್ ಸೀರೆ ಇದು ಕಲರ್, ಇವು 5 ಸೀರೆ ಇರುತ್ತೆ, ಇದೊಂದು 5 ಸೀರೆ ಈ ತರ ಗ್ರೀನ್ ಬರುತ್ತೆ. ಇದು ಗೋಲ್ಡ್. ಆಮೇಲೆ ಅಣ್ಣ ಈ 1 ಗ್ರಾಮು ಗೋಲ್ಡ್ ಸ್ಯಾರಿ ಅಂತ ಇದು 1 ಗ್ರಾಮ್ ಸ್ಯಾರಿ. ಜೂಮ್ ಮಾಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ನೀವು ಹೇಳಿದ ಪಾಯಿಂಟ್. ಇದು ನಾವು ಓದ್ಬೇಕಾದ್ರೆ ಒಂದ್ ಸ್ಟೈಲು, ಮದುವೆ ಆದ್ಮೇಲೆ ಒಂದ್ ಸ್ಟೈಲು, ಮಕ್ಳಾದ್ಮೇಲೆ ಒಂದ್ ಸ್ಟೈಲು, ಮಕ್ಳು ದೊಡ್ಡ ಆಗ್ತಾ ಇದ್ದ ಒಂದ್ ಟೆನ್ಷನ್, ಅವ್ರು ಏನ್ ಆಗ್ತಾರೆ ಅವ್ರು ಸೆಟ್ಲ್ ಮಾಡ್ಬೇಕಂದ್ರೆ ಟೆನ್ಷನ್. ಅರ್ಜೆಂಟ್ ಇದೆ ಸೀರೆ ಅಂತ ಹೇಳಿದ್ರೆ ಇವ್ರಿಗೆ ಟೀ ಕಾಫಿ ಊಟ ಟೈಮ್ ಏನಿರಲಿಲ್ಲ, ನಿರಂತರವಾಗಿ ಮಾಡ್ಲೇಬೇಕು. ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್ ಇವರು. ಇವ್ರಿಗೆ ಮೊದಲ ಮಾಟಿಗೆ ಎಜುಕೇಶನ್ ಎಲ್ಲ ಹೋಯ್ತು. ಹುಟ್ಟಿದಾಗಲಿಂದ ಬರೀ ಇದೇ ಕೆಲಸ ಮಾಡಿದ್ರು. ಅವಾಗಿಂದನೂ ಹುಟ್ಟಿದಾಗಲಿಂದ 5 ವರ್ಷದಿಂದ ಇವರು ಅದೇ ಕೆಲಸ ಕಲಿಸ್ತಾರೆ. ಇವರು ಹುಟ್ಟಿದ ಕೂಡಲೇ ಮನೆಯಲ್ಲೇ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮೊಳಕಾಲ್ಮೂರಲ್ಲಿದ್ದೀನಿ. ಮೊಳಕಾಲ್ಮೂರು ಅಂತಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಇಲ್ಲಿರುವಂಥ ಪ್ಯೂರ್ ರೇಷ್ಮೆ ಸೀರೆಗಳು. ಸೊ ಹಂಗಾಗಿನೇ ನಾನು ಒಂದು ಶಾಪಿಗೆ ಬಂದಿದ್ದೀನಿ, ಸೂರ್ಯ ಶ್ರೀನಿವಾಸ್ ಸಿಲ್ಕ್ ಸ್ಯಾರೀಸ್ ಅಂತ. ಈ ಒಂದು ಶಾಪಲ್ಲಿ ಸೊ ಅದು ಪ್ರಾಸೆಸ್ ಯಾವ ಥರ ಮಾಡ್ತಾರೆ, ಆಮೇಲೆ ಇವ್ರ ಹತ್ರ ಇರುವಂಥ ಕಲೆಕ್ಷನ್ಸು ಯಾವ ಥರ ಇದ್ದಾವೆ ಪ್ರತಿಯೊಂದು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ನೋಡಿ. ಈಗ ಕೈಮಗ್ಗಗಳು ಏನಿದಾವಲ್ಲ ಅಲ್ಲಿ ಬಂದಿದ್ದೀನಿ. ಈಗ ನಮ್ಮ ಜೊತೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಂತಾನೆ ನಾವೇನು ಈಗ ಸೂರ್ಯ ಸಿಲ್ಕ್ ಸ್ಯಾರೀಸ್ ಅಂತ ಏನು ಹೋಗಿದ್ವಿ, ಅಲ್ಲಿ ಕೆಲಸ ಮಾಡ್ತಿರುವಂಥ ರಾಮಮೂರ್ತಿ ಅಣ್ಣ ಅಂತ ಇದ್ದಾರೆ. ಇಲ್ಲಿದ್ದಾರೆ ನೋಡಿ. ಇವರೇ ಇವತ್ತಿನ ನಮ್ಮ ಕಂಪ್ಲೀಟ್ ಪ್ರಾಸೆಸ್ ತಿಳಿಸ್ತಿದ್ದಾರೆ. 1 ಗ್ರಾಮ್ ಗೋಲ್ಡ್ ಸ್ಯಾರೀಸ್ ಅಂತ ಏನು ಹೇಳ್ತೀವಿ ಅದು ಯಾವ ಥರ ಪ್ರಾಸೆಸ್ ನಡೆಯುತ್ತಂತ ಈಗ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿನೇ ಇಲ್ಲಿ ಹೋಗ್ತಿದ್ವಿ, ನೋಡೋಣ ಬನ್ನಿ. ಪ್ರಾಸೆಸ್ ಏನಿದು ಸರ್? ಇದು ಮಗಕ್ಕೆ ಇದು ವಾರ್ಪ್ ಅಂತಾರೆ ಇದಕ್ಕೆಲ್ಲ. ಇದು ವಾರ್ಪ್ ಅಂತ ಹೇಳಿದ್ರೆ ಮಗಕ್ಕೆ ನಮ್ಮ ವಿವಿಂಗ್ಗೆ ಮೇನ್ ಇಂಪಾರ್ಟೆಂಟ್ ಇದು ವಾರ್ಪ್ ಅಂತಾರೆ ಇದಕ್ಕೆ. ಇದು ಡೈಯಿಂಗ್ ಆಗಿದೆ ಆಲ್ರೆಡಿ. ಡೈಯಿಂಗ್ ಆದ್ಮೇಲೆ ಇದನ್ನ ಡೋಲಿ ಅಂತ ಹೇಳಿ ಮಾಡ್ತಾರೆ ಮಗ್ಗಕ್ಕೆ ವೀವಿಂಗ್ ಮಾಡ್ಲಿಕ್ಕೆ. ಇದು 10 ರಿಂದ 12 ಸೀರೆ ಇರುತ್ತೆ ಇದರಲ್ಲಿ. 10 ರಿಂದ 12 ಸೀರೆ ಬರುತ್ತೆ. ಕೆಲವರು 10 ಮಾಡಿಸುವಂತಾರೆ, ಕೆಲವರು 12 ಸೀರೆನೂ ರೋಲ್ ಮಾಡಿಸುವಂತಾರೆ. ನೋಡಿ ಸರ್, ಇದಕ್ಕೆ ಇದು ಹಂಚು ಬರುತ್ತೆ, ಇದಕ್ಕೆ ಕಾಂಟ್ರಾಸ್ಟ್, ಇದೆಲ್ಲ ಕಾಂಟ್ರಾಸ್ಟ್ ವಾರ್ಪು. ಆಮೇಲೆ ಇದಕ್ಕೆ ಡೋಲ್ ಈ ತರ ರೋಲ್ ಮಾಡ್ತಾರೆ ಸರ್. ಇದಕ್ಕೆ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಇದು ಅಂದರೆ ಈಗ ನನಗೊಂದು ಕನ್ಫ್ಯೂಸ್ ಸ್ಟಾರ್ಟ್ ಆಯ್ತಣ್ಣ. ಈಗ ಸ್ಯಾರಿ ಏನು ನೀವು ಹ್ಯಾಂಡ್ಲೂಮ್ ಮಾಡ್ತಿರಲ್ಲ, ಅಲ್ಲಿ ರೋಲ್ ಥರ ಏನು ದಾರ ಇಟ್ಕೊಂಡಿರ್ತಾರಲ್ಲ ಅದು? ಓಕೆ, ಇಲ್ಲಿದೆ ನೋಡಿ. ರೆಡಿ ಮಾಡಿ ರೇಷ್ಮೆನ ಆ ಥರ ಎಲ್ಲ ರೇಷ್ಮೆ ಅನ್ನೋದೆಲ್ಲ ಇದಾಗಿರೋದನ್ನ ಡಿವೈಡ್ ಮಾಡಿ ಉದ್ದ ಸ್ಪ್ರೆಡ್ ಮಾಡಿ ಒಂದೊಂದೇ ರೇಷ್ಮೆ ಬರೋ ತರ ಸುತ್ತಿ ಈ ತರ ರೋಲ್ ಮಾಡಿದಕ್ಕೆ ಈ ತರ ವ್ಯವಸ್ಥೆ ಮಾಡ್ತಾರೆ ಸರ್. ಇದಕ್ಕೆ ಫಸ್ಟ್ ಪ್ರೋಸೆಸ್ ಇದು ನಮ್ಮ ಮಗ್ಗಕ್ಕೆ ಮೇನ್ ಬರೋದು ಇದು ರೋಲ್. ಇದು ವಾರ್ಪು ಡೈಯಿಂಗು ಆದ್ಮೇಲೆ ಈ ತರ ರೋಲ್. ಈ ರೋಲ್ ಆದ್ಮೇಲೆ ಆ ತರ ತೋರಿಸಿ ಆ ಕಡೆ ವಿಡಿಯೋ ನೋಡಿ. ಆ ತರ ರೋಲ್ ಆದ್ಮೇಲೆ ಆ ತರ ಕೆಚ್ಚಿಸ್ಬೇಕು ಸರ್ ಈ ಕಡೆ. ಓಕೆ, ಈ ತರ ಕೆಚ್ಚಿಸಿ ಇದನ್ನ ಕೆಚ್ಚೋದು ಅಂತಾರೆ. ಆಮೇಲೆ ಈ ಮಗ್ಗದ್ದೆಲ್ಲ ಈ ತರ ಎಳೆ ಬರುತ್ತೆ, ಅಲ್ಲಿ ಇದೆಯಲ್ವಾ ತೋರಿಸಿದಲ್ಲ ಡೋಲಿ. ಡೋಲಿ ಆದ್ಮೇಲೆ ಈ ತರ ಮಗ್ಗದಲ್ಲಿ ವಿವಿಂಗ್ ಆಗುತ್ತೆ. ಹ್ಯಾಂಡ್ ಮೇಡ್, ಈ ಪ್ಯೂರ್ ಹ್ಯಾಂಡ್ ಮೇಡ್. ಪ್ಯೂರ್ ಪ್ಯೂರ್ ಟು ಪ್ಯೂರ್ ಸರ್. ಇದು ಕಿಡ್ಸಿಡ್ ಅಂತೆ, ವಾಟ್ ಇಸ್ ಟ್ಯಾಲೆಂಟ್ ಎವರ್ ಕಿಡ್ಸಿಡ್ ಅಂತೆ ಅಂತ ನೋಡಿ ಸರ್. ಆ ಥರ ಡಿಸೈನ್ ಬರುತ್ತೆ ನೋಡಿ ಸರ್. ಆ ಥರ ಡಿಸೈನ್ ಆದಮೇಲೆ ಈ ಥರ ಬರುತ್ತೆ. ಇದು ಸುಮಾರು ಒಂದು 30. ಇದು ಪಲ್ಲು ಅಂತಾರೆ ಸರ್, ಪಲ್ಲು ಡಿಸೈನ್. ಇದು ಇನ್ನು ಸೀರೆ ಬ್ಲೌಸ್ ಆದಮೇಲೆ ಸ್ಟಾರ್ಟಿಂಗ್ ಸರ್. ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಈಗ. ಇದು ಬಾರ್ಡ್ರ್ ಸರ್. ಇದು ಬಾರ್ಡ್ರ್. ಓಕೆ, ಇದು ಬಾರ್ಡ್ರು. ಇದು ಬೆಂಟೆಕ್ಸ್ ಬಾರ್ಡ್ರ್ ಅಂತಾರೆ. ಸುಮಾರು ಒಂದು 30 ರಿಂದ 40 ವರ್ಷದಲ್ಲಿ ನಮ್ಮ ತಂದೆಯವರು ವೀವಿಂಗ್ ಮಾಡ್ತಾ ಇದ್ರು ಇದನ್ನ. ಅದೇ ಪ್ಯಾಟರ್ನ್ ಈಗ ಗ್ರಾಹಕರು ಕೇಳ್ತಿದ್ದಾರೆ. ಅಂದ್ರೆ ಈಗ ಪ್ಯಾಟರ್ನ್ ನೀವು ಏನ್ ಮಾಡ್ತಿರಲ್ಲ ಪ್ರತಿಯೊಂದು ಸ್ಯಾರಿಗೆ, ಅದು ಯಾರು ಡಿಸೈಡ್ ಮಾಡ್ತಾರೆ? ಅದು ಮಾಸ್ಟರ್ ಇರ್ತಾರೆ ಸರ್. ಈಗ ಅವರು ಡಿಸೈನ್ ಮಾಡ್ತಾರೆ ಸರ್. ಮಾಸ್ಟರ್ ಇರ್ತಾರೆ. ಹೌಸಿಂಗ್ ಇರುತ್ತಲ್ಲ, ಸಿಲ್ಕ್ ಸ್ಯಾರಿ ಹೌಸಿಂಗು, ಅವ್ರು ಡಿಸೈಡ್ ಮಾಡ್ತಾರೆ ಕಸ್ಟಮರ್ ಬೇಸ್ ಮೇಲೆ. ಅವ್ರಿಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ವರ್ಕರ್ಸ್ಗೆ ಕೊಟ್ಟು ಮಾಡಿಸ್ತಾರೆ. ಮಾಸ್ಟರ್ ಕಡೆಯಿಂದ ನಿಮಗೆ ಇದು ಬರುತ್ತೆ ಪ್ಯಾಟರ್ನ್ ಯಾವ ತರ ಪ್ರತಿ ಸ್ಯಾರಿಗೂ ಕಲರು ಡಿಸೈನು ಮತ್ತೆ ಎಷ್ಟೆಷ್ಟು ಇರಬೇಕು, ಬಾರ್ಡರ್ ಯಾವ್ದು ಇರಬೇಕು, ಮಿಡಲ್ ಪಲ್ಲು ಯಾವ್ದು ಇರಬೇಕು ಎಲ್ಲ ಅವರೇ ಡಿಸೈನ್ ಕೊಟ್ಟು ಮಾಡಿಸ್ತಾರೆ. ಇದು ನೋಡಿ ಸರ್, ಪಂಚಿಂಗ್ ಮಿಷನ್ ಸರ್. ಇದು
ಆ ಡಿಸೈನ್ ಬರ್ಲಿಕ್ಕೆ ಕಾರಣ ಇದೆ. ಇದು ಪಂಚಿಂಗ್ ಮಷಿನ್. ಪಂಚಿಂಗ್ ಈ ತರ ಆ ಡಿಸೈನ್ ಲೆಫ್ಟ್ ಟು ರೈಟು ನಾವು ಪ್ರೆಸ್ ಮಾಡಿದಾಗ ಹಿಂಗೆ ಆಕ್ಷನ್ ಮಾಡಿದಾಗ ಇದು ಬರೋದು, ಆ ಡಿಸೈನ್ ಬರುತ್ತೆ. ಈ ತರ ಡಿಸೈನ್ ವೀವಿಂಗ್ ಅಲ್ಲಿ ಡಿಸೈನ್ ಆಗುತ್ತೆ. ಇದು ಮತ್ತೆ ಕಂಪ್ಯೂಟರ್ ಇದು ಕಂಪ್ಯೂಟರ್ ಸರ್. ಇದು ಅದು ಮಿಡ್ಲಲ್ಲಿ ತೋರಿಸಿದ್ವಲ್ಲ ಪಲ್ಲು ಸ್ಟಾರ್ಟಿಂಗ್ ಅಂತೇಳಿ, ಇಲ್ಲಿ ಮಿಡ್ಲಲ್ಲಿ ತೋರಿಸಿದ್ವಲ್ಲ ಸರ್. ಇದು ಈ ಮಿಡ್ಲಲ್ಲಿ ತೋರಿಸಿದ್ವಲ್ಲ, ಆ ಮಿಡ್ಲಲ್ಲಿ ಏನು ಕಾರಣ ಈ ಮಿಡ್ಲಲ್ಲಿ ಇದೆಯಲ್ಲ, ಈ ಮಿಡ್ಲಲ್ಲಿ ಬರ್ಲಿಕ್ಕೆ ಕಾರಣ ಅದು. ಈ ಡಿಸೈನ್ ಈಗ ಹೇಳಿದ್ರಲ್ಲ ಅವರು ಅಣ್ಣವರು, ಈಗ ಒಂದು ಸೀರೆಗೆ ಈ ತರನೇ ಪರ್ಟಿಕ್ಯುಲರ್ ಕಲರು ಪರ್ಟಿಕ್ಯುಲರ್ ಡಿಸೈನ್ ಬೇಕು ಅಂತ ಹೇಳಿ ಗ್ರಾಹಕ ಕೇಳಿದಾಗ ನಾವು ಈ ತರ ಮಾಸ್ಟರ್ ಇರ್ತಾರೆ, ಇವ್ರು ಮಾಸ್ಟ್ರೇ ಸರ್ ಇವರು. ಈ ತರ ಮಾಸ್ಟರ್ ಇದನ್ನ ರೆಡಿ ಮಾಡ್ತಾರೆ. ಈ ತರ ಪ್ರತಿ ಒಂದು ಹೆಳೆಗೂ ಈ ತರ ಡಿಸೈನ್ ಅವರು ಇದು ಗ್ರಾಪ್ ಮಾಡ್ಕೊಂತಾರೆ ಸರ್. ಗ್ರಾಪಿಂಗ್ ಮಾಡ್ಕೊಂಡ್ಬಿಟ್ಟು ಗ್ರಾಹಕರ ಮೇರೆಗೆ ಗ್ರಾಹಕರು ಏನ್ ಹೇಳ್ತಾರೋ ಅದನ್ನ ಗ್ರಾಪ್ ಮಾಡಿ ಪಿಕ್ಚರ್ ರೆಡಿ ಮಾಡಿಬಿಟ್ಟು ಈ ತರ ರೆಡಿ ಮಾಡ್ತಾರೆ. ಇವರು ಮಾಸ್ಟರ್ ಸರ್. ಅದಕ್ಕೆ ಈ ತರ ಡಿಸೈನ್ ಬರುತ್ತೆ. ಇದರಲ್ಲಿ ಏನಂದ್ರೆ ಒಂದು ಸೀರೆಗೆ ಒಂದು ಡಿಸೈನ್ ಮಾಡ್ಬೋದು ಕಂಪ್ಯೂಟರ್ ಜಾಕೆಟ್. ಅದರಲ್ಲಿ ಸೀರೆಗೆ ಒಂದು ಡಿಸೈನ್ ಬರುತ್ತೆ. ಪ್ರತಿಯೊಂದು ಸ್ಯಾರಿಗೂ ಒಂದು ಡಿಸೈನ್ ಇರುತ್ತೆ. ಹ್ಯಾಂಡ್ಲೂಮ್ ನಾರ್ಮಲ್ ಜಾಕೆಟ್ ಮೆಮೊರಿ ಚಿಪ್ ಇದ್ದಂಗೆ ಕಾರ್ಡ್ ಹಾಕೊಂಡು ಸುಮ್ಮನೆ ಬರೋದು ಅಷ್ಟೇ. ಆಮೇಲೆ ಒಬ್ರು ನೇಕಾರ ಏನಿರ್ತಾರ ಎಷ್ಟು ದಿನ ಒಂದು ಸೀರೆ ರೆಡಿ ಮಾಡಕ್ಕೆ ಎಷ್ಟು ದಿನ ಟೈಮ್? ಒಂದು ವಾರ ಆಗುತ್ತೆ ಸರ್. ಒಂದು ವಾರ. ಒಂದು ಸ್ಯಾರಿಗೆ ಒಂದು ವಾರ. ಹಾರ್ಡ್ ವರ್ಕ್ ಮಾಡೋರಾದ್ರೆ 4 ಇಂದ 5 ಡೇಸಿಗೆ ಒಂದು ಸೀರೆ ವೀವಿಂಗ್ ಮಾಡುತ್ತೆ ಸರ್. ಹಾರ್ಡ್ ವರ್ಕ್, ನಾನು ಏನು ಹೊರಗಡೆ ಕೆಲಸ ಇಲ್ಲ, ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಪರ್ಟಿಕ್ಯುಲರ್ ಮಗದಲ್ಲಿ ಕುತ್ಕೊಂತೀನಿ, ಹೊರಗಡೆ ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರೆ 4 ರಿಂದ 5 ದಿವಸಕ್ಕೆ ಸೀರೆ ಮುಗಿಸ್ಕೊಡ್ತಾರೆ. ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಟೈಮ್ ಲೈನ್ ಇರುತ್ತೆ ಇಷ್ಟೊಳಗಡೆ ಕಂಪ್ಲೀಟ್ ಮಾಡಿ? ಸುಮ್ನೆ ನಮ್ದು ಏನು ಬೆಳಿಗ್ಗೆ ಟಿಫನ್ ಆಯ್ತಾ, ನನ್ ಇದೇ ಕೆಲಸನೇ. ಟಿಫನ್ ಆಯ್ತಾ ಬಂದು ಕುತ್ಕೋಬೇಕು. ನಾನ್ ಮೈಂಡ್ ಅಲ್ಲಿ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಎಷ್ಟು ಗಜ ಹೇಳಿ ಇರುತ್ತೆ. 6 ಗಜಕ್ಕೆ ಒಂದು ಸೀರೆ. ಒಂದು ಸ್ಯಾರಿ ಮಾಡ್ಬೇಕಂದ್ರೆ ನೀವು ಗಜದ ಲೆಕ್ಕದಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಒಂದು ಗಜ ನಮ್ಮ ಮಗ್ಗದ ಭಾಷೆಯಲ್ಲಿ ಗಜ ಅಂತೀವಿ, ಅದು ಇಂಗ್ಲಿಷ್ ಭಾಷೆಯಲ್ಲಿ ಮೀಟರ್ ಲೆಕ್ಕ. ಹಂಗಾಗಿ ನನ್ನ ಮೈಂಡ್ ಅಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ಇವತ್ತೇನಿದೆ, ಇದು ಪಲ್ಲು ಇದೆ, ಈ ಪಲ್ಲುನ ಇವತ್ತು ರೆಡಿ ಮಾಡ್ಬಿಡ್ಬೇಕು. ಪಲ್ಲು ಆದ್ಮೇಲೆ ಚಾಲೆ ಹೇಳ್ಕೊಂಡು ಮತ್ತೆ ಒಂದು ಗಜ ನೇಯ್ಬೇಕು ಇವತ್ತು ಅಂತ ಹೇಳಿ ಇದ್ದಾಗ ಆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟು ಬೆಳಿಗ್ಗೆ ಎದ್ದಿರ್ತೀನಿ ನಾನು. ಬೆಳಿಗ್ಗೆ ಎದ್ದ ತಕ್ಷಣನೇ ಬಂದು ಮಗದಲ್ಲಿ ಕುತ್ಕೊಳ್ಳೋದು, ಟೀಯೋ ಇಲ್ಲ ಕಾಫಿ ಕುಡಿದ್ಬಿಟ್ಟು ಇದೇ ಕೆಲಸನೇ ನಂದು. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇಷ್ಟು ಗಜ ನೇಯ್ಬೇಕು ಅಂತೇಳಿ ವೀವಿಂಗ್ ಮಾಡ್ಬಿಡ್ತೀನಿ. ಅದು ಸರ್ ನಮ್ದು. ಇದು ನಾವು ತರಿಸ್ಕೊಳ್ತೀವಿ ಸರ್. ಇದು ಹೊರಗಡೆ ಇದೆಲ್ಲ ಸೂರತ್ ಐಟಮ್ ಸರ್. ಇದು ಸೂರತ್ತಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಈ ಮೆಟೀರಿಯಲ್ ನ ರೆಡಿ ಮಾಡ್ಬೇಕು, ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಮಾಡ್ಬೇಕು ಅಂತೇಳಿ ಬೆಂಗಳೂರವರು ಇದನ್ನ ರೆಡಿ ಮಾಡಿದ್ರು. ಯಾವುದು ಇದು ರಾ ಮಿಲಿಟರಿ ಇದೆಯಲ್ಲ, ಇದು ಅದು ಜರಿದು ಓಪನ್ ಮಾಡ್ಬೇಕಂತೇಳಿ ಟ್ರೈ ಮಾಡಿ ಎಲ್ಲ ಪ್ರಯತ್ನ ಮಾಡಿದ್ರು, ಆದ್ರೆ ನಮ್ಮ ವಾತಾವರಣಕ್ಕೆ ಬರಲ್ಲ ಅದು. ಆಮೇಲೆ ಇದು ಪವರ್ ಲೂಮಿಗೆ ಇದಕ್ಕೆ ಏನ್ ಡಿಫ್ರೆಂಟ್ ಇರುತ್ತೆ ಅಂದ್ರೆ ನೀವು ಈಗ ಮ್ಯಾನ್ ಪವರ್ ಕಡಿಮೆ ಮಾಡಕ್ಕೆ ಅದನ್ನ ಯೂಸ್ ಮಾಡಬಹುದಲ್ಲ? ಅಂದ್ರೆ ಸರ್ ಅದು ನಾನು ಹೇಳೋದು ಒಂದು, ಈಗ ಮನುಷ್ಯ ಇದೆ ಒಂದೇ ನೈಗೆ ನಾನು ಹಿಂಗ ವಾಟ ಹೊಡೆದ ಇದು ವಾಟ ಅಂತೀವಿ, ಒಂದೇ ವಿವಿಂಗ್ ಮಾಡ್ಬೇಕಾದ್ರೆ ಒಂದೇ ಸ್ಟೈಲ್ ಅಲ್ಲಿ ಹೊಡೆದಿರ್ತೀನಿ. ಇದು ಹೆಚ್ಚಿಗೆ ಬಾಲಿಗೆ ಬರುತ್ತೆ, ಅದು ಮಿಷಿನ್ ಅಲ್ವಾ, ಒಂದೇ ಎಲೆ ನೇಯ್ತಾರೆ, ಹಂಗಾಗಿ ಅದು ಕಮ್ಮಿ ಬೆಲೆ ಕಮ್ಮಿ ಪ್ಲಸ್ ಕ್ವಾಲಿಟಿ ಇರುತ್ತೆ. ಯೂಸ್ ಅಂಡ್ ಥ್ರೋ ಒಂದ್ ಸತಿ 2 ಸತಿ ಯೂಸ್ ಮಾಡ್ಬೋದು, ಆದ್ಮೇಲೆ ಸಾಕು ಅಷ್ಟೇ. ನೋಡಿ ಸರ್, ಈ ಡಿಸೈನ್ ಬರ್ಲಿಕ್ಕೆ ಕಾರಣ ಇದು. ಅವರೇ ಮಾಸ್ಟ್ರು ಈ ತರ ರೆಡಿ ಮಾಡ್ತಾರೆ. ನೋಡಿ ಇಲ್ಲಿ ಕಣ್ಣಿಗೆ ಕಾಣದೆ ಎಳೆಯಷ್ಟು ಇದು ಮಾಡಿರ್ತಾರೆ. 1 by 1 ಜೂಮ್ ಮಾಡಿ ಇಲ್ಲಿ ಜೂಮ್ ಮಾಡಿ ನೋಡಿ 1 by 1 ನೋಡಿ, ಇಲ್ಲಿಂದ ಈ ತರ ಹೋಗುತ್ತೆ ಡಿಸೈನ್ಗೆ. ಆ ಡಿಸೈನ್ ಮಾಸ್ಟರ್ ಹೇಳಿರ್ತಾರಲ್ಲ ಆ ಅಟ್ಟಗಳಿಗೆ ಹೋಗುತ್ತೆ. ಇದನ್ನೆಲ್ಲ ಮ್ಯಾನುವಲ್ ಆಗಿ ನೀವು ಇದು ಮಾಡಿ ಎಲ್ಲ ಮ್ಯಾನುವಲ್ ಅವರೇ ಸರ್ ಮಾಸ್ಟರ್. ಅವ್ರಿದ್ದಾರೆ ಧನಂಜಯ ಅಂತ ಹೇಳಿದ್ರಲ್ಲ, ಅದನ್ನೇ ಮ್ಯಾನುವಲ್. ನೋಡಿ ಸರ್, ಇದು ಕಂಡಿ ಅಂತವೆ. ಈ ಒಡ್ಲಿಗೆ ನೈಲಿಕ್ಕೆ ಇದು ಎಷ್ಟು ಕಣ್ಣಿಗೆ ಕಾಣದಷ್ಟು ಇರುತ್ತೆ, ಅದನ್ನ ನಾವು ವ್ಯೂವರ್ಸು ಇದು ರೆಡಿ ಮಾಡ್ಬೇಕು ಸರ್. ಇದನ್ನ ಅಷ್ಟು ಕಷ್ಟ ಇದೆ ಸರ್ ನಮ್ಮ ವ್ಯೂವರ್ಸಿಂದು. ಅಂದ್ರೆ ನಿಮಗೆ ಬಹಳ ಕಣ್ಣಿಂದು ಪ್ರಾಬ್ಲಮ್ ಬಹಳಷ್ಟು ಬರುತ್ತೆ ಸರ್, ಕಾಮನ್ ಆಗಿ ಬರುತ್ತೆ. ಯಾಕಂದ್ರೆ ನಮ್ಮ ತಂದೆ ತಾಯಿ ಎಲ್ಲ ಇದೆ ನಮ್ಮ ಕಸುಬು, ಹೌದಲ್ಲ? ಹಂಗಾಗಿ ನಾವು ಹತ್ರದಿಂದ ನೋಡ್ತೀವಲ್ಲ, ಕಣ್ಣಿಗೆ ಕಾಣದಷ್ಟು ಹತ್ರದಿಂದ ನೋಡಿದಾಗ ಕಾಲಕ್ರಮೇಣವಾಗಿ ಅಂದರೆ 38-40 ವರ್ಷ ಆದಮೇಲೆ ಆಟೋಮೆಟಿಕ್ ಆಗಿ ಆ ಥರ ನಾವು ಚಸ್ಮಾ ತಗೋಬೇಕಾಗುತ್ತೆ ಕಣ್ಣಿಗೆ. ಕಾಮನ್ ಆಗಿ ಬಂದ್ಬಿಡುತ್ತೆ. ಮನುಷ್ಯ ಯಾವಾಗ ಹತ್ತಿರದಿಂದ ಬಹಳ ಫೋಕಸ್ ಮಾಡಿ ಅವಾಗ ನಮ್ದು ಹತ್ತಿರದ ದೃಷ್ಟಿ ಹೋಗ್ಬಿಡುತ್ತೆ. ಹತ್ತಿರದ್ದು ಪ್ಲಸ್ ದೂರದ ದೃಷ್ಟಿ ಕಮ್ಮಿ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. 12 ಸೀರೆ ಅಂತ ಹೇಳಿ ಹೇಳಿದ್ವಲ್ಲ, ಈ ತರ. ನೆಕ್ಸ್ಟ್ ಸೀರೆ ಇದು ಕಲರ್. ಈಗ 5 ಸೀರೆ ಇರುತ್ತೆ, ಇದೊಂದು 5 ಸೀರೆ ಈ ತರ ಗ್ರೀನ್ ಬರುತ್ತೆ.
ಇದು ಗೋಲ್ಡ್. ಇದು ಗೋಲ್ಡ್. ಅವ್ರು ಮಾಡ್ತಾರೆ. ಆಮೇಲೆ ಅಣ್ಣ ಈ 1 ಗ್ರಾಮು ಗೋಲ್ಡ್ ಸ್ಯಾರಿ ಅಂತ ಆಕ್ಚುಲಿ ಇದು 1 ಗ್ರಾಮೇ ಸರ್, ಇದು 1 ಗ್ರಾಮೇ. 1 ಗ್ರಾಮ್ ಸ್ಯಾರಿ ಜೂಮ್ ಮಾಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ನೀವು ಹೇಳಿದ ಪಾಯಿಂಟ್. ಇದು ನಾವು ಇದು ತೋರಿಸಿದ ಆದಿತ್ಯಪ್ಪ ಕಂಡಿ ಇದು ತಿಸ್ಕೋತ ಜರಿ ಮಾರ್ಕ್. ಇದು ಆಕ್ಚುಲಿ ಇದು 1 ಗ್ರಾಮ್ ಗೋಲ್ಡ್ ಜರಿ ಇದೆ. ನಮ್ಮ ಮೊಳಕಾಲ್ಮೂರಿಗೆ ಯಾಕೆ ಇಷ್ಟು ಬೇಡಿಕೆ ಇದೆ ಅಂದ್ರೆ ನಮ್ಮ ತಂದೆ ತಾಯಿಗಳೆಲ್ಲ ನೇಯ್ದಿರೋದು 1 ಗ್ರಾಮ್ ಗೋಲ್ಡ್ ಜರಿಯಿಂದಾನೆ. ಆ ಜರಿನೇ ಮೋಸ್ಟ್ ಇಂಪಾರ್ಟೆಂಟ್, ಜರಿ ಪ್ಲಸ್ ರೇಷ್ಮೆ. ಅಂದ್ರೆ ಕಾಮನ್ ಆಗಿರೋ ಕ್ವಶನ್ ಏನಪ್ಪಾ ಅಂತಂದ್ರೆ ನನಗೆ ರಿಯಲ್ ಆಗಿ ಗೋಲ್ಡ್ ಥ್ರೆಡ್ ಯೂಸ್ ಮಾಡ್ತೀರ? ಹೌದು ಸರ್, ನಾನು ಇದು ಹೇಳ್ತೀನಲ್ಲ ನೀವು 1 ಗ್ರಾಮ್ ಅಂದ್ರೆ ಅದು ಯಾವ ತರ? ಇಲ್ಲಿದೆ ನೋಡಿ ಸರ್, 1 ಗ್ರಾಮ್ ಗೋಲ್ಡ್. ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜರಿ. ಇಲ್ಲಿ ನೋಡಿ, ಇದೆಲ್ಲ 1 ಗ್ರಾಮ್. ಇದೇನಾಗ್ತದೆ ಅಂದ್ರೆ ಇದು ಪರ್ಸೆಂಟೇಜ್ ಜಾಸ್ತಿ ಇರ್ತತಲ್ಲ, ಅದರಲ್ಲಿ ಹಿಂಗೇನನ್ನ ಸ್ವಲ್ಪ ಮುಕ್ಕಿಗೆ ಹಾಕೊಂಡ್ರೆ ವೈಟ್ ಆಗ್ತದೆ. ನೋಡ್ರಿ, ತೊಂದರೆ ಏನಿಲ್ಲ, ನೀವೇ ನೋಡ್ರಿ, ಏನು ತೊಂದರೆ ಏನಿಲ್ಲ. ಇದು ನೋಡಿ, ಕಾಣ್ತಾ ಇದೆ ನಿಮಗೆ? ಏನೇನು ಅಷ್ಟು ತೀಕ್ಷ್ಣವಾಗಿ ನೋಡ್ಬೇಕು, ತೀಕ್ಷ್ಣವಾಗಿ ಇದನ್ನ ಗಮನ ಮಾಡ್ಬೇಕು ನಾವು. ಕರೆಕ್ಟ್. ಇದು 1 ಗ್ರಾಮ್ ಗೋಲ್ಡ್ ಜರಿ. ಇದು ಬಹಳ ಇದು ಸರ್, ಇದು 1 ಗ್ರಾಮ್ ಗೋಲ್ಡ್ ಜರಿ ನೈದಿಯಲ್ಲ, ನೈಬೇಕಾದ್ರೆ ಬಹಳ ಕ್ರಿಟಿಕಲ್ ನೈಬೇಕು. ಒಂದು ಜರಿ ಏನಾದ್ರು ಹೋದ್ರೆ ಇದು ಡಿಸೈನ್ ತಪ್ಪೋಗುತ್ತೆ. ಆ ತರ ಕ್ರಿಟಿಕಲ್. ಇದನ್ನು ಕಟ್ ಆಗದಿದ್ದ ತರ ನಾವು ಅದನ್ನ ಮೇಂಟೈನ್ ಮಾಡಬೇಕು. ಕಟ್ ಆಗ್ಲೇಬಾರ್ದು, ಆ ತರ ಮೇಂಟೈನ್. ಕಟ್ ಆಗ್ಲೇಬಾರ್ದು ಅಂದ್ರೆ ಕಾಮನ್ ಆಗಿ ಕಟ್ ಆಗ್ತಾ ಇರುತ್ತೆ ಕೆಲಸ ಆದ್ಮೇಲೆ. ಕೈ ತಪ್ಪಿ ಹೋದಾಗ ಕಟ್ ಆಗುತ್ತೆ, ಅದನ್ನ ನಾವು ತೀಕ್ಷ್ಣವಾಗಿ ನೋಡ್ಬಿಟ್ಟು ಅದನ್ನ ಸರಿಪಡಿಸ್ಕೋಬೇಕು. ಸರಿಪಡಿಸಿದ್ರೆ ಡಿಸೈನ್ ಸರಿ ಹೋಗುತ್ತೆ. ಆ ತರ ಇದು ನೋಡಿ, ಈ ಸೀರೆ ರೆಡಿ ಆಗಿರೋದು ಫಸ್ಟ್ ಸೀರೆ. 5 ಸೀರೆ ಕಲರ್ಸ್ ಈ ತರ, 5 ಸೀರೆ ಕಲರ್ಸ್ ಈ ತರ ಇರುತ್ತೆ. ಆ ಡೋಲಿ ಅಂತೇಳಿ ಹೇಳಿದ್ವಲ್ಲ, ಅಲ್ಲಿ ಡೋಲಿಯಲ್ಲಿ 5 ಸೀರೆ ಬಣ್ಣ ಆ ತರ, 5 ಸೀರೆ ಬಣ್ಣ ಈ ತರ ಇರುತ್ತೆ. ಅಂದ್ರೆ ಕಾಮನ್ ಆಗಿ ಒಂದೇ ಕಲರ್ ನೈಸಿದ್ರೆ ಯೂನಿಫಾರ್ಮ್ ಕಲರ್ಸ್ ಆಗ್ಬಿಡ್ತಾವಲ್ವಾ, ಹಂಗಾಗಿ ಕಲರ್ ವೇಸ್ ಮಾಡ್ತಾ ಇರ್ತಾರೆ. ಈಗ ಇನ್ನೂ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ತರ ಮಾಸ್ಟರ್ಗಳು ಸ್ವಲ್ಪ ನಮ್ಮ ವ್ಯೂವರ್ಸ್ ಸಪೋರ್ಟ್ ಮಾಡಿದ್ರೆ ಪ್ರತಿ ಒಂದು ಸೀರೆಗೂ ಒಂದು ಬಣ್ಣ ಮಾಡ್ಬೇಕು ಅನ್ಕೊಂಡಿದೀವಿ. ಅದು ಖರ್ಚು ಜಾಸ್ತಿ ಬರುತ್ತೆ ಸರ್. ಅಂದ್ರೆ ಈಗ ನಿಮ್ದು ಕೂಲಿ ಏನಿರುತ್ತೆ ಸರ್? ಈಗ ಸರ್ ಇದು ಸೀರೆ ಮೇಲೆ ಡಿಪೆಂಡ್ ಬಂದಿರುತ್ತೆ ಸರ್. ಪ್ರತಿಯೊಂದು ಸ್ಯಾರಿಗೂ ಇದು ಪ್ಲೈನ್. ಸಪೋಸ್ ನಾನು ಹೇಳೋದು ಇದು ಪ್ಲೈನ್ ಸೀರೆ. ಇದು ನೋಡಿ, ಇದು ಜರಿ ಇದು ಬಂದಿದೆ. ಇದು ಬರೀ ಪ್ಲೈನ್ ಆದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಕೆಲಸ ಕಮ್ಮಿ ಇರುತ್ತೆ ಅಲ್ವಾ. ಕೆಲಸ ಇದಕ್ಕೆ ಡಿಸೈನ್ ಇದೆಯಲ್ಲ ಇಲ್ಲಿ, ಏನ್ ನೋಡ್ರಿ, ಜೂಮ್ ಮಾಡಿ ಇದನ್ನ. ಈ ಸೀರೆ ಇದೆಯಲ್ಲ, ಒಳಗಡೆ ಚೆಕ್ಸ್ ತಿರ್ಸಿದ್ವಿ. ಸುಮಾರು 30-40 ವರ್ಷದ ಕೆಳಗೆ ನಮ್ಮ ತಂದೆ ನೈತಾ ಇದ್ದಿದ್ದು ಬಾಳ ಮನಿ ಚೆಕ್ಸ್ ಅಂತ ಹೇಳ್ತಿದ್ವಿ. ಅಂದ್ರೆ ಸ್ವಲ್ಪ ಗ್ಯಾಪ್ ಬೀಳ್ತಿತ್ತು. ಈಗ ಗ್ರಾಹಕರು ಏನ್ ಹೇಳಿದಾರೆ ಅದನ್ನೇ ಮಾಡ್ಬೇಕು ನಾವು. ಇದು ಚೆಕ್ಸ್ ಇದೆ ನೋಡಿ, ಜರಿ ಚೆಕ್ಸ್. ಇದು ಕಸ್ಟಮೈಸ್ಡ್ ಸ್ಯಾರಿನಾ? ಇದು ಹೌದು ಸರ್, ಕಸ್ಟಮರ್ ಏನ್ ಹೇಳ್ತಾರೋ ಅದನ್ನೇ ನಾವು ರೆಡಿ ಮಾಡಿ ಸರ್. ಕಸ್ಟಮರ್ ಅಂದ್ರೆ ಈಗ ನಿಮ್ದೇ ಓನ್ ಡಿಸೈನ್ ಅಲ್ಲಿ ರೆಡಿ ಮಾಡ್ತಿರಲ್ಲ, ಅದು ಬೇರೆ. ಈಗ ಕೆಲವೊಬ್ರು ಅವರಾಗಿ ಆರ್ಡರ್ ಕೊಟ್ಟು ಮಾಡ್ತಾರಲ್ಲ. ಇಲ್ಲ ಸರ್, ನಮ್ದು ಏನಿಲ್ಲ. ನೀವು ಸಪೋಸ್ ನೀವು ಬಂದಿದ್ರ, ಇದನ್ನ ನೋಡಿದ್ರಿ, ಇಷ್ಟಪಟ್ಟಿದ್ರಿ, ನನಗೆ ಈ ತರ ಪರ್ಟಿಕ್ಯುಲರ್ ಕಲರ್ ಬೇಕು, ಇದು ಈ ತರ ಮಾಡಿ ಅಂತೇಳಿ ನೀವ್ ಹೇಳ್ತೀರಾ. ನೀವು ನಾಗೇಶ್ ಸರ್ ಬಂದಿದ್ರ, ನೀವೇ ಸರ್ ನನಗೆ ಈ ಡಿಸೈನ್ ಇಷ್ಟ ಆಯ್ತು, ಇದರಲ್ಲಿ ನಮ್ಮ ಮಿಸಸ್ಗೋ ಇಲ್ಲ ನಮ್ಮ ತಂಗಿಗೋ ನಮ್ಮ ತಾಯಿಗೋ ಒಂದು ನೈಸ್ ಕೊಡಿ ಅಂತ ಹೇಳ್ತೀರಾ. ಅವು ಯಾವ ಬಣ್ಣ ಬೇಕು ನಿಮಗೆ, ಯಾವ ಕಾಂಬಿನೇಷನ್ ಬೇಕು ಅಂತ ಹೇಳಿದಾಗ ಈ ತರ ಹೇಳೋದ ಮೇಲೆ ನೀವು ಕಸ್ಟಮರ್ ಮೇಲೆ ನಾವು ರೆಡಿ ಮಾಡ್ತೀವಿ ಸೀರೆ. ಆ ತರ ಸರ್.